ನ್ಯೂಸ್ 18ಗೆ ಸ್ವಾಗತ. ನಾನು ಶ್ರುತಿರಾಜ್. ಮಹಿಳೆಗೆ ಗುದ್ದಿದ್ದಾರೆ ನಟ ನಾಗಭೂಷಣ್. ಅಂದ್ರೆ ನಟ ನಾಗಭೂಷಣ್ ಅವರ ಕಾರು ನಿನ್ನೆ ಆಕ್ಸಿಡೆಂಟ್ ಆಗುತ್ತೆ. ಮಹಿಳೆಯೊಬ್ಬರಿಗೆ ಗುದ್ದಿದ ಪರಿಣಾಮ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಆ ಆಕ್ಸಿಡೆಂಟ್ಗೆ ಒಳಗಾಗಿದ್ರು ಮಹಿಳೆ ಪ್ರೇಮ. ಅವರು ಸಾವನ್ನಪ್ಪಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಮಾಹಿತಿ ಲಭ್ಯ ಆಗ್ತಾ ಇದೆ. ಜೊತೆಗೆ ಪ್ರೇಮ ಅವರ ಪತಿಗೆ ಗಾಯಗಳಾಗಿದೆ, ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ತಾವು ಗಮನಿಸ್ತಾ ಇದ್ದೀರಲ್ಲ, ನಟ ನಾಗಭೂಷಣ್ ಅವರ ಕಾರು ಈ ರೀತಿಯಾಗಿ ಆಕ್ಸಿಡೆಂಟ್ ಮಾಡಿರೋದು ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿ ಆಗಿರುವಂತಹ ಘಟನೆ ಇದು. ಅಪಘಾತದ ಬಳಿಕ ಗಾಯಾಳುಗಳನ್ನ ಆಸ್ಪತ್ರೆಗೆ ಸೇರಿಸಲಾಗಿರುತ್ತೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಪ್ರೇಮ ಸಾವನ್ನಪ್ಪಿದ್ದಾರೆ. ಅವರ ಪತಿ ಕೃಷ್ಣ ಅನ್ನೋರಿಗೆ ಗಂಭೀರ ಗಾಯಗಳಾಗಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಆಲ್ರೆಡಿ ಪೊಲೀಸರ ವಶದಲ್ಲಿದ್ದಾರೆ ನಟ ನಾಗಭೂಷಣ್ ಅಂತ ಹೇಳಲಾಗ್ತಾ ಇದೆ. ಖಾಸಗಿ ವಾಹಿನಿಯ ಕಾರ್ಯಕ್ರಮವೊಂದಕ್ಕೆ ಹೋಗಿ ಆ ಕಾರ್ಯಕ್ರಮವನ್ನ ಮುಗಿಸಿಕೊಂಡು ವಾಪಸ್ ಬರುವಂತಹ ಸಂದರ್ಭದಲ್ಲಿ ನಾಗಭೂಷಣ್ ಅವರು ಡ್ರೈವ್ ಮಾಡ್ತಾ ಇದ್ದಂತಹ ಕಾರು ಈ ರೀತಿಯಾಗಿ ಅಪಘಾತ ಆಗಿದೆ. ಇವರ ಅಪಘಾತಕ್ಕೆ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ. ಈಗ ಆಲ್ರೆಡಿ ಈ ಬಗ್ಗೆ ಆ ಮೃತ ಮಹಿಳೆ ಏನಿದ್ದಾರೆ ಅವರ ಮಗ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರಿಂದ ಈಗ ಆಲ್ರೆಡಿ ನಟ ನಾಗಭೂಷಣ್ ಅವರನ್ನ ಪೊಲೀಸರು ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ. ಫುಟ್ಪಾತ್ ಮೇಲೆ ನಡೆದುಕೊಂಡು ಹೋಗ್ತಾ ಇದ್ರು ದಂಪತಿ ಅನ್ನೋದು ಗೊತ್ತಾಗಿದೆ. ಸೊ ನಾಗಭೂಷಣ್ ಅವರು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಫುಟ್ಪಾತ್ ಮೇಲೆ ಹೋಗ್ತಾ ಇದ್ದಂತಹ ಈ ದಂಪತಿಗೆ ಇವರ ಕಾರು ಡಿಕ್ಕಿಯಾಗುತ್ತೆ. 48 ವರ್ಷದ ಪ್ರೇಮ ನಿಧನರಾಗಿದ್ದಾರೆ. ತಾವು ಗಮನಿಸ್ತಾ ಇದ್ದೀರಲ್ಲ, ಆ ಕಾರ್ ಏನಿದೆ ಅದೇ ಕಾರು ಆಕ್ಸಿಡೆಂಟ್ಗೆ ಒಳಗಾದಂತಹ ಕಾರ್ ಇದು ನಾಗಭೂಷಣ್ ಅವರಿಗೆ ಸೇರಿದಂತಹ ಕಾರು. ನಟ ನಾಗಭೂಷಣ್ ಅವರು ಕಾರ್ಯಕ್ರಮಕ್ಕೆ ಹೋಗಿ ಬರುವಂತಹ ಸಂದರ್ಭದಲ್ಲಿ ಫುಟ್ಪಾತ್ ಮೇಲೆ ಹೋಗ್ತಾ ಇದ್ದಂತಹ ಆ ಮಹಿಳೆ ಪ್ರೇಮ ದಂಪತಿ ಹೋಗ್ತಿರ್ತಾರೆ. ಸೊ ಅವರಿಗೆ ಡಿಕ್ಕಿಯಾದಂತಹ ಪರಿಣಾಮ ಈ ಅವಘಡ ಆಗಿದೆ. ಕಾರಿನ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಬನ್ನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸತೀಶ್, ಹೆಂಗಾಗಿದೆ ಈ ಇನ್ಸಿಡೆಂಟ್? ಈಗ ನಟ ನಾಗಭೂಷಣ್ ಅವರು ಪೊಲೀಸರ ವಶದಲ್ಲಿದ್ದಾರೆ, ಏನ್ ಅಪ್ಡೇಟ್ಸ್ ಇದೆ? ಎಸ್ ಶ್ರುತಿ, ರಾತ್ರಿ 9:15 ಗಂಟೆಯಲ್ಲಿ ಆಗಿರುವಂತಹ ಒಂದು ಆಕ್ಸಿಡೆಂಟ್ ಇಂದ ಮಹಿಳೆಯೊಬ್ರು ಡೆತ್ ಆಗಿರುವಂತದ್ದಕ್ಕೆ ಅದರ ಜೊತೆಗೆ ಅವರ ಪತಿ ಕೃಷ್ಣಪ್ಪ ಅನ್ನುವಂಥವ್ರು ಕೂಡ ತುಂಬಾ ಪೆಟ್ಟಾಗಿದ್ದು ಗಂಭೀರವಾಗಿದ್ದು, ಅವ್ರಿಗೂ ಕೂಡ ಲಿವರ್ ಕೂಡ ಡ್ಯಾಮೇಜ್ ಆಗಿದೆ ಅನ್ನುವಂತ ಒಂದು ಮಾಹಿತಿ ಇದೆ. ಅವ್ರನ್ನ ಬನ್ನೇರುಘಟ್ಟ ರಸ್ತೆಯ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಅವ್ರಿಗೂ ಕೂಡ ಒಂದು ಚಿಕಿತ್ಸೆ ಮುಂದುವರೆದಿದೆ. ಸದ್ಯ ನಾಗಭೂಷಣ್ ಅವರು ಕುಮಾರಸ್ವಾಮಿ ಲೇಔಟ್ ವ್ಯಾಪ್ತಿಯ ಸಂಚಾರಿ ಠಾಣೆಯಲ್ಲಿ ಇದ್ದಾರೆ. ಅವರು ಕೂಡ ಪೊಲೀಸ್ ಅವರಿಗೆ ಆ ಘಟನೆಯ ಬಗ್ಗೆ ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ನಾನು ರಾತ್ರಿ ಮನೆಗೆ ಒಂದು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಫುಟ್ಪಾತ್ ಇಂದ ಸಡನ್ ಆಗಿ ಇಬ್ರು ವ್ಯಕ್ತಿಗಳು ಬಂದ್ರು. ಅವ್ರನ್ನ ನೋಡಿ ಸಡನ್ ನಾನು ಗಾಬರಿಯಾಗಿ ಗಾಡಿಯನ್ನು ಕಂಟ್ರೋಲ್ ಮಾಡಕ್ಕಾಗದೆ ಅವರಿಗೆ ನಾನು ಡಿಕ್ಕಿ ಹೊಡೆದೆ. ಆ ಕ್ಷಣದಲ್ಲಿ ಗಾಡಿ ಹೋಗಿ ಒಂದು ಪೋಲ್ ಕಂಬಕ್ಕೆ ಹೊಡಿತು. ಇದರಿಂದ ನಾನು ಅವ್ರನ್ನ ನೋಡಿ ತುಂಬಾ ಪೆಟ್ಟಾಗಿತ್ತು. ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಒಂದು ಚಿಕಿತ್ಸೆಯನ್ನು ಕೊಡಿಸ್ತೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗಿದೆ. ಒಬ್ರು ಡೆತ್ ಆಗಿದ್ದಾರೆ. ಇನ್ನೊಬ್ರನ್ನ ಅಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ವಸಂತಪುರ ರಸ್ತೆಯ ಆಸ್ಪತ್ರೆಯಿಂದ ಅವ್ರನ್ನ ಈಗ ಬನ್ನೇರುಘಟ್ಟ ರಸ್ತೆಯ ಒಂದು ಆಸ್ಪತ್ರೆಗೆ ದಾಖಲು ಮಾಡುವ ಮುಖಾಂತರ ಅವರಿಗೆ ಒಂದು ಚಿಕಿತ್ಸೆಯನ್ನು ಮುಂದುವರೆದಿದೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಡಾಲಿ ಧನಂಜಯ ಅವರು ಕೂಡ ಈ ಘಟನೆಯನ್ನು ತಿಳ್ಕೊಂಡು ಅವರು ಕೂಡ ಈಗಾಗಲೇ ಕುಮಾರಸ್ವಾಮಿ ಲೇಔಟ್ ಅನ್ನೋ ಒಂದು ಸ್ಟೇಷನ್ ಅಲ್ಲಿ ಇದ್ದಾರೆ. ಆ ಘಟನೆಯ ಬಗ್ಗೆ ಅವರು ಕೂಡ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ತಿದ್ದಾರೆ ಅನ್ನೋ ವಿಚಾರ ತಿಳಿದು ಬಂದಿದೆ. ಶ್ರುತಿ, ಓಕೆ, ಕೆಲವೊಂದಿಷ್ಟು ಕಡೆಗಳಿಂದ ಹಿಟ್ ಅಂಡ್ ರನ್ ಅನ್ನೋ ಕೇಸ್ ಬರ್ತಿದೆ. ಬಟ್ ಇವರೇ ಆಕ್ಸಿಡೆಂಟ್ ಆದ ನಂತರ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಸೇರಿಸಿದ್ದಾರೆ ಹಾಗಾದ್ರೆ? ಖಂಡಿತವಾಗ್ಲೂ ಶ್ರುತಿ, ರಾತ್ರಿ 9:15 ಆಕ್ಸಿಡೆಂಟ್ ಆದಂತ ಸ್ಥಳದಲ್ಲಿ ಯಾವುದೇ ಸಾರ್ವಜನಿಕರು ಇರಲಿಲ್ಲ. ಘಟನೆ ಆದ ತಕ್ಷಣ ನಾಗಭೂಷಣ್ ಅವರನ್ನ ಆಕ್ಸಿಡೆಂಟ್ ಆದ ತಕ್ಷಣ ಅವರಿಬ್ಬರನ್ನ, ಒಬ್ರು ಮಹಿಳೆ ಮತ್ತು ಪುರುಷ ಇಬ್ಬರನ್ನು ಕೂಡ ನೋಡಿ ಗಂಭೀರವಾಗಿ ಗಾಯಗಿದ್ದನ್ನು ಗಮನಿಸಿ ಅವರನ್ನ ವಸಂತಪುರ ರಸ್ತೆಯಲ್ಲಿರುವಂತಹ ಆಸ್ಟ್ರಾ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಿರುವಂತದ್ದು. ಅದಾದ ನಂತರ ಪೊಲೀಸರು ಬಂದು ಅವರನ್ನ ಕರೆದುಕೊಂಡು ಹೋಗಿ ಅವರ ಘಟನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಸದ್ಯಕ್ಕೂ ಕೂಡ ನಾಗಭೂಷಣ್ ಅವರು ಕುಮಾರಸ್ವಾಮಿ ಲೇಔಟ್ ನ ಸ್ಟೇಷನ್ ಅಲ್ಲೇ ಇರುವಂತದ್ದು. ಶ್ರುತಿ, ಓಕೆ, ಥ್ಯಾಂಕ್ ಯು ಸತೀಶ್ ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಸೊ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ನಟ ನಾಗಭೂಷಣ್ ಅವರ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ಸೊ ಪೊಲೀಸರ ವಶದಲ್ಲೇ ಇದ್ದಾರೆ ನಟ ನಾಗಭೂಷಣ್ ಅವರು ಅನ್ನೋದೊಂದು ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಅವರ ಹೇಳಿಕೆ ಕೊಟ್ಟಿರೋ ಪ್ರಕಾರ ನಾನು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ದಿಢೀರ್ ಅಂತ ಇಬ್ರು ರಸ್ತೆಗೆ ಬರ್ತಾರೆ ಅಂತ ಹೇಳಿ. ಬನ್ನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ಪೊಲೀಸ್ ಸ್ಟೇಷನ್ ಇಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಿನ್ನೆ ನಟ ನಾಗಭೂಷಣ್ ಅವರ ಕಾರು ಒಂದು ಅಪಘಾತ ಆಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ, ಒಬ್ಬ ಮಹಿಳೆ ಪ್ರಾಣ ಕಳೆದುಕೊಳ್ತಾರೆ. ಸದ್ಯದ ಮಟ್ಟಿಗೆ ಪೊಲೀಸರು ಏನ್ ಹೇಳ್ತಾ ಇದ್ದಾರೆ? ಪೊಲೀಸರ ಮುಂದೆ ನಟ ನಾಗಭೂಷಣ್ ಅವರು ಯಾವ ರೀತಿಯ ಹೇಳಿಕೆಗಳನ್ನ ಕೊಟ್ಟಿದ್ದಾರಂತೆ? ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಶ್ರುತಿ ಏನು ನಟ ನಾಗಭೂಷಣ್ ಈಗ ಪೊಲೀಸರು ಬಂಧನ ಮಾಡಿದ್ದಾರೆ. ಯಾಕಂದ್ರೆ ಆತ ಅಪಘಾತ ಎಸಗಿ ಒಬ್ಬರ ಸಾವಿಗೆ ಕಾರಣ ಆಗಿರೋದ್ರಿಂದ ಆತನನ್ನ ಬಂಧನ ಮಾಡಿ ಈಗ ಕಾನೂನು ಪ್ರಕ್ರಿಯೆ ಮಾಡುವಂತ ಕೆಲಸವನ್ನ ಈಗ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಮಾಡ್ತಾ ಇರೋದು. ಯಾಕಂದ್ರೆ ಈ ಒಂದು ಘಟನೆಯಲ್ಲಿ ಪ್ರೇಮ ಎಂಬಾಕೆ ಸಾವನ್ನಪ್ಪಿರೋದು. ಮತ್ತೆ ಈಗ ನಾವು ನೋಡ್ತಾ ಇದೀವಿ, ಇದೇ ಕಾರನ್ನ ಏನು ನಟ ನಾಗಭೂಷಣ್ ಅವರು ಚಾಲನೆ ಮಾಡಿಕೊಂಡು ಸ್ವತಃ ಅವರೇ ಚಾಲನೆ ಮಾಡಿಕೊಂಡು ಬರ್ತಾ ಇದ್ದಂತ ಕಾರ್ ಇದು. ಈ ಒಂದು ಕಾರಿನಲ್ಲಿ ಅಪಘಾತವನ್ನು ಎಸಗಿ ಏನು ಮಹಿಳೆಯೊಬ್ಬರ ಸಾವಿಗೆ ಕಾರಣ ಆಗಿದ್ದಾರೆ. ಇದೀಗ ಈ ಒಂದು ಪ್ರಕರಣ ಈಗ ಕುಮಾರಸ್ವಾಮಿ
ಕುಮಾರಸ್ವಾಮಿ ಲೇಔಟ್ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಮತ್ತೆ ಎಫ್ಐಆರ್ ಅನ್ನ ದಾಖಲು ಮಾಡಿ ನಟ ನಾಗಭೂಷಣ್ ಅವರನ್ನ ಈಗ ಬಂಧನ ಮಾಡಿ ಅವರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಈಗ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಮಾಡ್ತಾ ಇರೋದು ನಾವು ನೋಡಬಹುದು. ಕಾರ್ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ಹೇಳಿ. ಏನು ವಸಂತಪುರ ಮುಖ್ಯ ರಸ್ತೆ ಏನಿದೆ, ಈ ಒಂದು ಮುಖ್ಯ ರಸ್ತೆಯಲ್ಲಿ ದಂಪತಿಗಳಿಬ್ರು ಕೋಣದ ಕುಂಟ ಕಡೆಗೆ ಒಂದು ಫುಟ್ಪಾತ್ ಮೇಲೆ ನಡೆದುಕೊಂಡು ಹೋಗ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಏನು ನಟ ನಾಗಭೂಷಣ್ ಸಹ ಅವರ ಹಿಂಭಾಗದ ರಸ್ತೆಯಲ್ಲೇ ಬರ್ತಾ ಇರಬೇಕಾದ್ರೆ ಫುಟ್ಪಾತ್ ಮೇಲಿದ್ದಂತ ದಂಪತಿಗೆ ಈ ಒಂದು ಕಾರಿನಿಂದ ಡಿಕ್ಕಿಯನ್ನು ಹೊಡಿತಾರೆ. ಡಿಕ್ಕಿ ಹೊಡೆದ ರಭಸಕ್ಕೆ ಏನು ಕೃಷ್ಣ ಮತ್ತೆ ಪ್ರೇಮ ಎಂಬ ದಂಪತಿಗಳಿದ್ರೆ ಇಬ್ರು ಸಹ ಗಾಯಗೊಂಡು ಅಲ್ಲೇ ಒಂದು ಕುಸಿದು ಬೀಳ್ತಾರೆ. ನಂತರ ಕೆಲವು ಸ್ಥಳೀಯರು ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡುವಂತ ಕೆಲಸವನ್ನು ಸಹ ಮಾಡಿದ್ರು. ಆದ್ರೆ ಈ ವೇಳೆ ಪ್ರೇಮ ಎಂಬಾಕೆ ಸುಮಾರು 48 ವರ್ಷದ ಮಹಿಳೆ ಇದ್ದಾರೆ. ಆಕೆ ಅಲ್ಲೇ ಮಾರ್ಗ ಮಧ್ಯೆ ಸಾವನ್ನಪ್ಪಿರುವಂತದ್ದು. ಈಗಾಗಲೇ ಪೊಲೀಸರು ಸಹ ಇದರ ಬಗ್ಗೆ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ನಾಗಭೂಷಣ್ ಅವರ ಈ ಒಂದು ಕಾರನ್ನ ಸೀಸ್ ಮಾಡಿದ್ದಾರೆ. ಮತ್ತೆ ನಾವು ನೋಡಬಹುದು ಕಾರಿನ ಮುಂಭಾಗ ಏನಿದೆ ಅದು ಸಂಪೂರ್ಣ ಜಖಂ ಆಗಿರೋದನ್ನ ನಾವು ನೋಡ್ತಾ ಇದೀವಿ. ಯಾಕಂದ್ರೆ ಏನು ದಂಪತಿಗೆ ಡಿಕ್ಕಿ ಹೊಡೆದ ನಂತರ ಈ ಒಂದು ಕಾರ್ ಹೋಗಿ ಫುಟ್ಪಾತ್ ಮೇಲೆ ಇದ್ದಂತ ಒಂದು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆಯುತ್ತೆ. ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದ್ದ ಸಂಪೂರ್ಣ ಮುಂಭಾಗ ಜಖಂ ಆಗಿರೋದನ್ನ ನಾವು ಕಾಣ್ತಾ ಇದೀವಿ. ಈಗಾಗಲೇ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಈ ಒಂದು ಕಾರನ್ನ ಸೀಸ್ ಮಾಡಿ ಈಗ ಪೊಲೀಸ್ ಠಾಣೆ ಬಳಿಗೆ ತಂದಿದ್ದಾರೆ. ಮತ್ತೆ ಆರೋಪಿ ಏನು ಈ ಒಂದು ಕೃತ್ಯ ಎಸಗಿದಂತ ಆರೋಪಿ ನಾಗಭೂಷಣ್ ಇದ್ದಾರೆ, ಅವರನ್ನು ಸಹ ಈಗ ಪೊಲೀಸರು ಬಂಧನ ಮಾಡಿರುವಂತದ್ದು. ಮತ್ತೆ ಈಗ ಅವರ ಮೇಲೆ ಏನು 304A IPC ಸೆಕ್ಷನ್ ಅಡಿಯಲ್ಲಿ ಒಂದು ಎಫ್ಐಆರ್ ಅನ್ನ ದಾಖಲು ಮಾಡಿ ತನಿಖೆಯನ್ನು ಸಹ ಮಾಡ್ತಾ ಇದ್ದಾರೆ. ಬಹುಶಃ ಇನ್ನು ಸ್ವಲ್ಪ ಹೊತ್ತಿಗೆ ಅವರ ಮೇಲೆ ಒಂದು ಏನು ತನಿಖೆಯನ್ನ ಪೂರ್ಣಗೊಳಿಸಿ ನಂತರ ಅವರನ್ನ ನ್ಯಾಯಾಧೀಶರ ಒಂದು ಮನೆಗೆ ಹಾಜರುಪಡಿಸೋದಕ್ಕೆ ಈಗ ಪೊಲೀಸರು ಅಗತ್ಯ ಪ್ರಕ್ರಿಯೆಗಳನ್ನು ಸಹ ಈಗ ಆರಂಭ ಮಾಡಿರುವಂತದ್ದು. ಯಾಕಂದ್ರೆ ಈ ಒಂದು ಘಟನೆ ನಿನ್ನೆ ರಾತ್ರಿ ಸುಮಾರು ಲೈವ್ ಅಲ್ಲೇ ಇರಿ, ಮತ್ತೆ ನಿಮ್ಮನ್ನ ಮಾತನಾಡಿಸ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಅಪ್ಡೇಟ್ಸ್